ಧರ್ಮಸ್ಥಳ ಪಾಂಗಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿತ್ತು. ನಟ ಅಹಿಂಸಾ ಚೇತನ್ ಕೆಂಡಾಮಂಡಲರಾಗಿದ್ದಾರೆ. ಧರ್ಮಸ್ಥಳ ಯೂಟ್ಯೂಬರ್ಸ್ಗಳ ಮೇಲೆ ಡೆಡ್ಲಿ ಅಟ್ಯಾಕ್. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ಮತ್ತು ಸಾಮಾಜಿಕ ಹೋರಾಟಗಾರ ಅಹಿಂಸಾ ಚೇತನ್ ಕೆಂಡಾಮಂಡಲ. ಡಿಜಿಟಲ್ ಮಾಧ್ಯಮ ವರದಿಗಾರರ ಮೇಲೆ ದೌರ್ಜನ್ಯ, ಅಕ್ಷಮ್ಯ ಅಪರಾಧ, ಪ್ರಭಾವಿಗಳ ಕೈವಾಡವಲ್ಲದೆ ಮತ್ತೇನದು ಪ್ರಶ್ನೆ ಮಾಡಿದ್ದಾರೆ. ಯೂಟ್ಯೂಬರ್ಗಳ ಮೇಲಿನ ದಾಳಿ ಅತ್ಯಂತ ಖಂಡನೀಯ. ಒಂದು ಗುಂಪು ಬಂದು ಏಕಾಏಕಿ ದಾಳಿ ಮಾಡೋದು. ನಟ ಚೇತನ ಅಹಿಂಸಾ ಪ್ರಥಮ ಎಕ್ಸ್ಕ್ಲೂಸಿವ್ ರಿಯಾಕ್ಷನ್ ನಿಮ್ಮ ಫ್ರೀಡಂ ಟಿವಿಯ ಜೊತೆ. ಧರ್ಮಸ್ಥಳ ಯೂಟ್ಯೂಬರ್ಸ್ಗಳ ಮೇಲೆ ಡೆಡ್ಲಿ ಅಟ್ಯಾಕ್. ನಿನ್ನೆ ನಡೆದಂತಹ ಪ್ರಹಸನ ಅದು. ಒಂದು ಗುಂಪು 3 ಯೂಟ್ಯೂಬರ್ಗಳ ಮೇಲೆ ಅತ್ಯಂತ ಪೈಶಾಚಿಕವಾದ ದಾಳಿಯನ್ನು ಮಾಡುತ್ತೆ. ಅದಕ್ಕೆ ಆರೋಪ ಪ್ರತ್ಯಾರೋಪಗಳು ಸಾಕಷ್ಟಿದ್ದಾವೆ. ಒಂದು ಗುಂಪು ನಮ್ಮ ಮೇಲೆ ದಾಳಿ ಮಾಡಿದೆ ಸುಖ ಸುಮ್ಮನೆ ಎನ್ನುವಂತಹದ್ದು ವಾದ ಆದರೆ, ಮತ್ತೊಂದು ಗುಂಪು ನಮ್ಮ ಭಾವನೆಗೆ ಧಕ್ಕೆ ತರುವಂತಹ ಕೆಲಸಗಳನ್ನು ಈ ಖಾಸಗಿ ವಾಹಿನಿಯವರು ಅಥವಾ ಖಾಸಗಿ ಯೂಟ್ಯೂಬ್ ಸುದ್ದಿವಾಹಿನಿ ಅಥವಾ ಸುದ್ದಿ ಮಾಧ್ಯಮದವರು ಪ್ರಸಾರ ಮಾಡ್ತಾ ಇದ್ರು. ನಮ್ಮ ಭಾವನೆಗೆ ಧಕ್ಕೆ ತಂದಿದ್ದಾರೆ, ನಮ್ಮ ಶ್ರದ್ಧಾ ಕೇಂದ್ರವನ್ನು ಗುರಿಯಾಗಿಸ್ತಾರೆ ಎನ್ನುವಂಥ ಆರೋಪ. ಸೊ ಈ ಆರೋಪ ಪ್ರತ್ಯಾರೋಪಗಳನ್ನು ತೀರ್ಮಾನ ಮಾಡಬೇಕಾದವರು ಯಾರು? ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಯಾರು ಸತ್ಯ ಹೇಳ್ತಾ ಇದ್ದಾರೆ? ಪೊಲೀಸ್ ಇಲಾಖೆ. ಸೊ ಈಗಾಗಲೇ ದೂರು ಕೂಡ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ಕೂಡ ಚುರುಕುಗೊಳಿಸ್ತಾರೆ. ಸಂಬಂಧಪಟ್ಟಂಥ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ. ಸೊ ಪರಿಶೀಲನೆಯ ನಂತರ ಮತ್ತು ತನಿಖೆಯ ನಂತರ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಹಾಗಾಗಿ ಕೇವಲ ಜನಸಾಮಾನ್ಯರು ಮಾತ್ರ ಈ ಸಂಬಂಧ ರಿಯಾಕ್ಟ್ ಮಾಡ್ತಿರೋದಲ್ಲ, ಚಿತ್ರನಟರು, ನಟನಟಿಯರು ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಬಗ್ಗೆ ಸಾಕಷ್ಟು ಜನ ಈಗಾಗಲೇ ಖಂಡನೆಗಳನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಸೊ ಬೆಳಗಿನ ಬುಲೆಟಿನ್ನಲ್ಲಿ ವಿಸ್ತೃತವಾಗಿ ಹೇಳಿದ್ವಿ. ಪ್ರಕಾಶ್ ರಾಜ್ ಅವರು ಕೂಡ ಇದೊಂದು ಖಂಡನೀಯವಾದಂಥ ಕೃತ್ಯ, ಇದು ಅತ್ಯಂತ ಅಕ್ಷಮ್ಯ, ಈ ತರಹದ್ದೊಂದು ಘಟನೆ ನಡಿಬಾರ್ದಾಗಿತ್ತು. ಈ ತರಹದ ಘಟನೆಯಿಂದ ಧರ್ಮಸ್ಥಳಕ್ಕೂ ಕೂಡ ಕೆಟ್ಟ ಹೆಸರು ಅಥವಾ ಕಳಂಕ. ಸೊ ಹಾಗಾಗಿ ಸಂಬಂಧಪಟ್ಟವರನ್ನು ಕೂಡಲೇ ಬಂಧಿಸಬೇಕು, ವಿಚಾರಣೆಯನ್ನು ನಡೆಸಬೇಕು ಅಂತೇಳಿ ಆಗ್ರಹಿಸಿದರು. ನಟ ಚೇತನ ಅಹಿಂಸಾ ಕೂಡ ಅದರಂತೆಯೇ ತನ್ನ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಈ ತರಹದ್ದೊಂದು ಕೃತ್ಯ ಆಗಬಾರ್ದು, ಇದು ಅಕ್ಷಮ್ಯ ಅಪರಾಧ. ಇದರ ಹಿಂದೆ ಪ್ರಭಾವಿಗಳು ಯಾರಾದರೂ ಇರಬಹುದು, ಸರಿಯಾದ ತನಿಖೆ ನಡಿಬೇಕು ಅಂತ ಹೇಳಿ ನಟ ಚೇತನ್ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತಹದ್ದು. ಜೊತೆಗೆ ಡಿಜಿಟಲ್ ಮಾಧ್ಯಮದ ವರದಿಗಾರರ ಮೇಲೆ ಈ ದಾಳಿ ನಿಜಕ್ಕೂ ಕೂಡ ಸಹಿಸಿಕೊಳ್ಳಲಾಗದು. ಒಂದು ನಿಸ್ಸಹಾಯಕ ಜೊತೆಗೆ ಅಸಹಾಯಕರ ಮೇಲೆ ಒಂದಷ್ಟು ಜನ ದರ್ಪ ತೋರಿರ್ತಕ್ಕಂತಹದ್ದು ಅಕ್ಷಮ್ಯ. ಈ ಬಗ್ಗೆ ಮಾತನಾಡಿರುವಂತಹದ್ದು ಅಥವಾ ಫ್ರೀಡಂ ಟಿವಿಯ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ತನ್ನ ರಿಯಾಕ್ಷನ್ ಅನ್ನು ಹಂಚಿಕೊಳ್ಳಲಿದ್ದಾರೆ ನಟ ಮತ್ತು ಸಾಮಾಜಿಕ ಹೋರಾಟಗಾರ ಚೇತನ ಅಹಿಂಸಾ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿನ್ನೆ ಧರ್ಮಸ್ಥಳದ ಆಸುಪಾಸು ಅರ್ಥಾತ್ ಸೌಜನ್ಯ ಮನೆಗೆ ಹೋಗುವ ರಸ್ತೆಯಲ್ಲಿ 3 ಯೂಟ್ಯೂಬರ್ಗಳು ಹೋಗ್ತಾ ಇರ್ತಾರೆ. ಅವರ ಮೇಲೆ ಒಂದು ಗುಂಪು ಏಕಾಏಕಿ ದಾಳಿಯನ್ನು ನಡೆಸುತ್ತೆ. ಇದನ್ನ ಹೆಂಗ್ ಬಣ್ಣಿಸ್ತೀರಿ? ಈ ಬಗ್ಗೆ ನಿಮ್ಮ ಗಮನಕ್ಕೆ ಏನಾದ್ರೂ ಬಂದಿದೆಯಾ ಸರ್ ಈ ವಿಚಾರ? ಹೌದು, ಈ ವಿಚಾರ ನನ್ನ ಗಮನಕ್ಕೆ ಬಂದಿದೆ. ನಾನು ಕೂಡ ಇದರ ಬಗ್ಗೆ ನನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದೀನಿ. ಫಸ್ಟ್ ಆಫ್ ಆಲ್, ಯಾರೇ ಹಿಂಸೆ ಬಳಸಿದ್ರು ಅದು ತಪ್ಪೆ, ಅದು ಕಾನೂನು ಬಾಹಿರ. ಅದ್ರ ತಕ್ಕಂತೆ ಪೊಲೀಸು ಕ್ರಮ ತಗೊಂಡು ಅದರ ಹುಡುಕಿ ಅವರಿಗೆ ಆ ಕಾನೂನು ಅಡಿಯಲ್ಲಿ ಏನ್ ಶಿಕ್ಷೆ ಕೊಡ್ಬೇಕು ಅದನ್ನ ಮಾಡ್ಲೇಬೇಕು. ಬಟ್ ಎರಡನೇದು ಏನಾಗತ್ತೆ ಅಂದ್ರೆ, ಇವಾಗ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ವಿಚಾರದಲ್ಲಿ ಅದನ್ನ ನೀವು ವಿಚಾರಗಳಲ್ಲೇ ನೀವು ಅದನ್ನ ವಿರೋಧ ಮಾಡ್ಬೇಕು ಹೊರತು ನೀವು ಯಾವ ಹಿಂಸೆ ಬಳಸ್ಕೊಂಡು ಅದನ್ನ ವಿರೋಧ ಮಾಡೋ ಪ್ರಜಾಪ್ರಭುತ್ವದಲ್ಲಿ ಯಾವ ನಿಯಮಗಳು ಇಲ್ಲ. ನೀವು ಇವಾಗ ಯೂಟ್ಯೂಬರ್ಗಳು ಆ 3-4 ಯೂಟ್ಯೂಬರ್ ಮೇಲೆ ಏನ್ ದಾಳಿ ಮಾಡಿದ್ದಾರೆ, ಅವರ ವಿಚಾರಗಳು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೀವೇ ಒಂದು ಯೂಟ್ಯೂಬ್ ಒಂದು ಮೀಡಿಯಾ ಶುರು ಮಾಡಿ ನೀವೇ ನಿಮ್ಮ ವಿಚಾರಗಳು ಜನರ ಮುಂದೆ ಇಡಿ. ನಿಮ್ಮ ವಿಚಾರಗಳು ಅಷ್ಟು ಚೆನ್ನಾಗಿದೆ, ನಿಮ್ಮ ವಿಚಾರಗಳು ಅಷ್ಟು ಸತ್ಯಬದ್ಧವಾಗಿದೆ ಅಂದ್ರೆ ಜನನೇ ಒಪ್ತಾರೆ, ಜನ ನಿಮ್ ಜೊತೆ ಬರ್ತಾರೆ. ಸೊ ಇಲ್ಲಿ ಯಾರು ಬಾಯಿ ಮುಚ್ಚೋ ಪ್ರಶ್ನೆ ಬರಬಾರ್ದು, ಸತ್ಯ ಎತ್ತಿ ಹಿಡಿಯೋ ಪ್ರಶ್ನೆ ಬರಬೇಕು. ಯಾವಾಗ ಜನ ಹಿಂಸೆ ಬಳಸ್ತಾರೆ, ಯಾವಾಗ ಜನ ಒಡೆಯೋದು ಬಡಿಯೋದು ಮಾಡ್ತಾರೆ ಅಂದಾಗ ಏನೋ ಒಂದು ಮುಚ್ಚಿಡೋದು ಇರ್ಬೇಕಾದಾಗ, ಅಥವಾ ಸತ್ಯ ಹೊರಗೆ ಬರೋದು ಇಷ್ಟ ಇಲ್ಲದೆ ಇದ್ದಾಗ, ಅಥವಾ ವಿಚಾರದಲ್ಲಿ ಸೋಲ್ಸಕ್ಕಾಗದೆ ಇದ್ದಾಗ ಈ ರೀತಿ ಒಂದು ದಬ್ಬಾಳಿಕೆ, ಹಿಂಸಾತ್ಮಕ ಪ್ರಕ್ರಿಯೆ ನಡೆಯುತ್ತೆ. ಸೊ ಆ ನಿಟ್ಟಿನಲ್ಲಿ ನೀವೇ ಒಂದು, ನಾವೆಲ್ಲರೂ ಮಾಧ್ಯಮದವರೇ, ಈ ಯಾರ ಈ ಶಿಕ್ಷೆ ಆಗೋದ್ ಜೊತೆ ಅವರೇ ಒಂದು ವಿಚಾರದಲ್ಲಿ ಅವ್ರ ಜನರ ಮುಂದೆ ಇಟ್ಟು ಅವ್ರ ವಿಚಾರಗಳನ್ನ ಯೂಟ್ಯೂಬ್ ಅಥವಾ ಯಾವುದೇ ಒಂದು ಮಾಧ್ಯಮದ ಮುಖಾಂತರ ಅದು ಖಂಡಿತ ಅದು ಸತ್ಯ ಇದೆ, ಜನನೂ ಅವ್ರ ಜೊತೆ ಬಂದಿರ್ತಾರೆ ಅಂತ ಹೇಳಕ್ ಇಷ್ಟ. ಸರ್, ಆ ವರ್ಗದ ಆರೋಪ ಹೆಂಗಿದೆ ಅಂತ ಹೇಳಿದ್ರೆ, ಇವರ ವಿಚಾರಗಳೇ ಸರಿ ಇರಲಿಲ್ಲ,
ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥ ವಿಚಾರಗಳನ್ನೇ ವ್ಯಕ್ತಪಡಿಸ್ತಾ ಇದ್ರು. ಒಂದು ಶ್ರದ್ಧಾ ಕೇಂದ್ರವನ್ನ ಟಾರ್ಗೆಟ್ ಮಾಡಲಾಗ್ತಾ ಇತ್ತು ಈ ಗುಂಪು ಎನ್ನುವಂಥ ಆರೋಪ ಇದೆ ಅವರ ಕಡೆಯಿಂದ. ಒಂದ್ ಹೇಳ್ತೀನಿ, ಇದು ಒಂದು ಧರ್ಮಸ್ಥಳ ಅನ್ನೋದು ಒಂದು ಊರು. ಯಾವುದೇ ಊರಿನಲ್ಲಿ ಕರ್ನಾಟಕದಲ್ಲಿ ಏನೇ ಸಮಸ್ಯೆ ಆದ್ರೂ, ಯಾವುದೇ ಒಂದು ವಿಚಾರಗಳು ಏನೋ ಒಂದು ಸಮಸ್ಯೆ ಬಂದ್ರೆ ಅಥವಾ ಏನೋ ತಪ್ಪುಗಳು ಆಗಿದೆ ಅಂತ ಬಂದ್ರೆ ಅದಕ್ಕೆ ತನಿಖೆ ಆಗಿ ಆ ವಿಚಾರಗಳು ಹೊರಗೆ ತರಬೇಕು. ಇದು ಒಂದು ಧರ್ಮದ ಯಾವ ಧರ್ಮದ ಒಂದು ರೀತಿ ವಿರೋಧ ಇಲ್ಲ. ಅದು ಹಿಂದೂ ಧರ್ಮದ ಭಾವನೆಗಳು ನಂಬಿರೋರು ನಮ್ಮ ಜೊತೆ ಒಂದು ನ್ಯಾಯ ಬೇಕು ಅಂತ ನಿಂತಿದ್ದಾರೆ. ಜೈನ ಧರ್ಮ ನಂಬಿರೋರು ಬಂದು ನಮ್ಮ ಜೊತೆ ನ್ಯಾಯ ಬೇಕು ಅಂದ್ರೆ ಅದು ಒಂದು 1970ರಲ್ಲಿ ಆ ಒಂದು ಧರ್ಮಸ್ಥಳ ಕ್ಷೇತ್ರದಲ್ಲಿ ಒಂದು ಬೌದ್ಧ ಒಂದು ಶ್ರೇಷ್ಠ ಸ್ಥಳ ಅಂತಲೂ ಬಂದಿದೆ ಎಷ್ಟು ಸರ್ಕಾರ ಪ್ರಕಟಣೆ ಪ್ರಕಾರ. ಆ ಧರ್ಮದವರು ಕೂಡ ನಮಗೆ ನ್ಯಾಯ ಬೇಕು ಅಂತ ನಿಂತಿದ್ದಾರೆ. ಇದು ಯಾವ ಧರ್ಮದ ಪರನೂ ಅಲ್ಲ, ಯಾವ ಧರ್ಮದ ವಿರುದ್ಧ ಅಲ್ಲ, ಸತ್ಯದ ಪರವಾಗಿ. ನಿಮಗೆ ಏನಾದ್ರೂ ಇಷ್ಟ ಇಲ್ಲದೆ ಇರೋದು ಬಂದಿದ್ರೆ ಯಾರಾದ್ರೂ ಯೂಟ್ಯೂಬ್ನಲ್ಲಿ, ಅದಕ್ಕೆ ತಕ್ಕಂತೆ ಕಾನೂನಿನಲ್ಲಿ ನಿಮ್ಗೆ ಎಲ್ಲಾ ರೀತಿನಲ್ಲೂ ಕ್ರಮ ತಗೊಳಕ್ಕೆ ಬೇರೆ ಬೇರೆ ಆಪರ್ಚುನಿಟಿ ಅವಕಾಶಗಳಿದೆ. ನೀವು ಡೆಫಮೇಷನ್ ಹಾಕ್ತೀರಾ ಅಥವಾ ನೀವ್ ಏನಾದ್ರೂ ಒಂದು ಬೇರೆ ಬೇರೆ ತರ ದೂರು ಕೊಡ್ತೀರಾ, ಅದೆಲ್ಲ ಕೂಡ ಒಂದು ಪ್ರಜಾಪ್ರಭುತ್ವದಲ್ಲಿ ನಿಮಗೆ ಆಪ್ಷನ್ಗಳಿದೆ, ಅವಕಾಶಗಳಿದೆ. ಅದನ್ನ ನೀವು ಬಳಸಿ ಅದರ ತಕ್ಕಂತೆ ನೀವು ಮಾಡಿ ಪ್ರಜಾಪ್ರಭುತ್ವದ ಫೈಟ್ಗಳು ಮಾಡಬೇಕು ಹೊರತು ಇಲ್ಲಿ ಯಾವ ಒಂದು ಹಿಂಸೆ ಅದು ಪ್ರಜಾಪ್ರಭುತ್ವದಲ್ಲಿ ಬರದೇ ಇಲ್ಲ, ಅದು ಯಾವ ಕಾನೂನು ಅಡಿಯಲ್ಲಿ ಬರದೇ ಇಲ್ಲ. ಅದ್ರ ತಕ್ಕಂತೆ ಕ್ರಮ ಆಗಬೇಕು. ಎಲ್ಲೋ ಒಂದ್ ಕಡೆ ನಿಮ್ ವಿಚಾರಗಳು ಜಾಸ್ತಿ ಗಟ್ಟಿ ಇಲ್ಲದೆ ಇದ್ದಾಗ, ಪ್ರಜಾಪ್ರಭುತ್ವದ ಹೆಂಗೆ ನಡೆಯುತ್ತೆ ಅಂತ ಗೊತ್ತಿಲ್ಲದೆ ಇದ್ದಾಗ ಅಥವಾ ಪ್ರಜಾಪ್ರಭುತ್ವ ಬೆಲೆ ಕೊಡದೇ ಇದ್ದಾಗಲೇ ಇಂಥ ಒಂದು ತಪ್ಪು ಕೆಲಸಗಳು, ಹಿಂಸಾತ್ಮಕ ಪ್ರಕ್ರಿಯೆ ನಡೆಯೋದು. ಸೊ ಅದನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ, ಅದನ್ನ ಖಂಡಿಸಲೇಬೇಕು. ನೀವು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಏನೇನು ಅವಕಾಶಗಳಿದೆ ಕಾನೂನಾತ್ಮಕವಾಗಿ ನೀವು ಅದಕ್ಕೆ ಬಳಸಿ ಆ ಮಾರ್ಗಗಳು ಖಂಡಿತ ಎತ್ಕೊಳ್ಳಿ. ಅದು ನಿಮ್ಮ ಸ್ವತಂತ್ರ ಇದೆ. ಅದನ್ನ ಕಾನೂನು ಅಡಿಯಲ್ಲಿ ಏನ್ ಸತ್ಯ ಇದೆಯೋ ಅದು ಹೊರಗೆ ಬಂದೆ ಅಂತ ನಾವು ನಿರೀಕ್ಷೆ ಮಾಡ್ತೇವೆ. ಥ್ಯಾಂಕ್ ಯು ಚೇತನ್ ಅವರೇ, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು. ಚೇತನ್ ಒಂದು ಕಡೆ ಹೇಳ್ತಾ ಇದ್ರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ವಿಚಾರಧಾರೆಗಳು ನಿಮಗೆ ಇಷ್ಟ ಆಗದೇ ಇದ್ದಾಗ, ನಿಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆನೋ ಅಥವಾ ನಿಮ್ಮ ವ್ಯಕ್ತಿತ್ವಕ್ಕೇನಾದರೂ ಘಾಸಿ ತರಬಹುದಾದಂಥ ವಿಚಾರ ಉಲ್ಲೇಖ ಆಗಿದ್ರೆ ಕಾನೂನಿನಲ್ಲಿ ಅವಕಾಶ ಇದೆ. ಮಾನನಷ್ಟ ಮೊಕದ್ದಮೆ ಕೊಡಿ, ನಿಮ್ಮ ವ್ಯಾಪ್ತಿಗೆ ಬರುವಂತಹ ಪೊಲೀಸ್ ಠಾಣೆಗೆ ಹೋಗಿ ದೂರು ದಾಖಲು ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.